ತುಮಕೂರು ರಾಗಿ ಖರೀದಿ ಕೇಂದ್ರದಲ್ಲಿ ಭ್ರಷ್ಟಾಚಾರದ ಆರೋಪ. ರಾಗಿ ಕೊಡಲು ಬಂದ ರೈತನಿಗೆ ಹಣ ಕೊಟ್ರೆ ಮಾತ್ರ ಸೈನ್ ಎಂದ ಅಧಿಕಾರಿ. ರಾಗಿ ಖರೀದಿ ತಗೊಂಡೋಗಿದ್ದು ಅಲ್ಲಿ 50 ಕೆಜಿ 600 ಗ್ರಾಮ್ ತಗೋಬೇಕು. ಅವರು 52 ಕೆಜಿ ತಗೊಂಡ್ಬನ್ನಿ ಅಂತ ಇದು ಮಾಡ್ತಾರೆ. ಆಮೇಲೆ 1,000 ರೂಪಾಯಿ ಲಂಚ ಬೇರೆ ಕೇಳ್ತಾರೆ. 2,000 ಕೊಡಿ 3,000 ಕೊಡಿ ಅಂತ ರೈತರು. ಆಮೇಲೆ 1,000 ಕೊಡಿ ನಾನು ತೈಲ ಹಾಕ್ರ ಅಂತ ಹೇಳಿ ಮೇಡಮ್ ಡಿಮ್ಯಾಂಡ್ ಮಾಡ್ತಾರೆ. ಆಮೇಲೆ 1,000 ಕೊಡಿ ನಾನು ತೈಲ ಹಾಕ್ರ ಅಂತ ಹೇಳಿ ಮೇಡಮ್ ಡಿಮ್ಯಾಂಡ್ ಮಾಡ್ತಾರೆ. ರೈತನ ನೆರವಿಗಾಗಿ ಆರಂಭವಾದ ಕೇಂದ್ರವೇ ಇಂದು ಲಂಚದ ಅಡ್ಡವಾಗಿದ್ಯಾ? ರೈತನ ಬೆಳೆಗೂ ಲಂಚದ ದಂಧೆ. ರಾಗಿ ಖರೀದಿ ಕೇಂದ್ರದ ವಿರುದ್ಧ ಸಿಡಿದ ಆಕ್ರೋಶ. ಎಸ್ ವೀಕ್ಷಕರೇ, ತುಮಕೂರಿನಲ್ಲಿ ರಾಗಿ ಖರೀದಿ ಕೇಂದ್ರದ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಸರ್ಕಾರದ ನಿಯಮದ ಪ್ರಕಾರ 50 ಕೆಜಿ 600 ಗ್ರಾಂ ರಾಗಿಯನ್ನ ಸ್ವೀಕರಿಸಬೇಕಾದ ಕೇಂದ್ರದಲ್ಲಿ ರೈತನ ಬಳಿ 51 ಕೆಜಿ 250 ಗ್ರಾಂ ರಾಗಿ ಇದ್ರೂ ಸಹ 52 ಕೆಜಿ ರಾಗಿ ತರಬೇಕು ಎಂದು ಅಧಿಕಾರಿ ಡಿಮಾಂಡ್ ಮಾಡಿದ್ದಾರೆ ಎಂದು ರೈತ ಆರೋಪಿಸಿದ್ದಾರೆ. ಇದಷ್ಟೇ ಅಲ್ಲ, ಸೈನ್ ಮಾಡಲು ಸಹ ಅಧಿಕಾರಿಗಳು 2,000 ದಿಂದ 3,000 ರೂಪಾಯಿ ಲಂಚ ಕೇಳಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ರೈತ 1,000 ರೂಪಾಯಿ ಕೊಟ್ಟರೂ ಸಹ ಸೈನ್ ಮಾಡಲು ಅಧಿಕಾರಿ ನಿರಾಕರಿಸಿದ್ದಾರೆ ಎಂದು ರೈತ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಏನಾಯ್ತು ಇನ್ನು ಡೀಟೇಲ್ಸ್ ಹೇಳಿ ಸರ್. ಅಲ್ಲ ಮೇಡಮ್, ರಾಗಿ ಖರೀದಿ ತಗೊಂಡೋಗಿದ್ದು ಓಕೆ ಸರ್. ಅಲ್ಲಿ 50 ಕೆಜಿ 600 ಗ್ರಾಮ್ ತಗೋಬೇಕು ಅವರು. ಹೌದು. ನಾವು 51 ಕೆಜಿ 250 ಗ್ರಾಮ್ ತಗೊಂಡೋಗಿದ್ದು. ಅವರು 52 ಕೆಜಿ ತಗೊಂಡ್ಬನ್ನಿ ಅಂತ ಇದು ಮಾಡ್ತಾರೆ. ಆಮೇಲೆ 1,000 ರೂಪಾಯಿ ಲಂಚ ಬೇರೆ ಕೇಳ್ತಾರೆ. 2,000 ಕೊಡಿ 3,000 ಕೊಡಿ ಅಂತ ರೈತರು. ಆಮೇಲೆ 1,000 ಕೊಟ್ಟೆ ನಾನು ಸೈನ್ ಹಾಕಲ್ಲ ಅಂತ ಹೇಳಿ ಮೇಡಮ್ ಡಿಮ್ಯಾಂಡ್ ಮಾಡ್ತಿದ್ದಾರೆ. 1,000 ಕೊಟ್ಟು ಮೇಡಮ್ ಅಲ್ಲೇ ಆಫೀಸ್ ಅಂತ ಕೇಳ್ತಾರೆ ನೋಡಿ, ಹೇಳಿದ್ದೀನಿ ವಿಡಿಯೋದಲ್ಲಿ. ಹೌದಾ, ಏನಾಯ್ತು ಇನ್ನು ಡೀಟೇಲ್ಸ್ ಹೇಳಿ ಸರ್. ಅಲ್ಲ ಮೇಡಮ್, ರಾಗಿ ಖರೀದಿ ತಗೊಂಡೋಗಿದ್ದು ಓಕೆ ಸರ್. ಅಲ್ಲಿ 50 ಕೆಜಿ 600 ಗ್ರಾಮ್ ತಗೋಬೇಕು ಅವರು. ಹೌದು. ನಾವು 51 ಕೆಜಿ 250 ಗ್ರಾಮ್ ತಗೊಂಡೋಗಿದ್ದು. ಅವರು 52 ಕೆಜಿ ತಗೊಂಡ್ಬನ್ನಿ ಅಂತ ಇದು ಮಾಡ್ತಾರೆ. ಆಮೇಲೆ 1,000 ರೂಪಾಯಿ ಲಂಚ ಬೇರೆ ಕೇಳ್ತಾರೆ. 2,000 ಕೊಡಿ 3,000 ಕೊಡಿ ಅಂತ ರೈತರು. ಆಮೇಲೆ 1,000 ಕೊಟ್ಟೆ ನಾನು ಸೈನ್ ಹಾಕಲ್ಲ ಅಂತ ಹೇಳಿ ಮೇಡಮ್ ಡಿಮ್ಯಾಂಡ್ ಮಾಡ್ತಿದ್ದಾರೆ. 1,000 ಕೊಟ್ಟು ಮೇಡಮ್ ಅಲ್ಲೇ ಆಫೀಸ್ ಅಂತ ಕೇಳ್ತಾರೆ ನೋಡಿ, ಹೇಳಿದ್ದೀನಿ ವಿಡಿಯೋದಲ್ಲಿ. ಹೌದಾ, ಏನಾಯ್ತು ಇನ್ನು ಡೀಟೇಲ್ಸ್ ಹೇಳಿ ಸರ್. ಅಲ್ಲ ಮೇಡಮ್, ರಾಗಿ ಖರೀದಿ ತಗೊಂಡೋಗಿದ್ದು ಓಕೆ ಸರ್. ಅಲ್ಲಿ 50 ಕೆಜಿ 600 ಗ್ರಾಮ್ ತಗೋಬೇಕು ಅವರು. ಹೌದು. ನಾವು 51 ಕೆಜಿ 250 ಗ್ರಾಮ್ ತಗೊಂಡೋಗಿದ್ದು. ಅವರು 52 ಕೆಜಿ ತಗೊಂಡ್ಬನ್ನಿ ಅಂತ ಇದು ಮಾಡ್ತಾರೆ. ಆಮೇಲೆ 1,000 ರೂಪಾಯಿ ಲಂಚ ಬೇರೆ ಕೇಳ್ತಾರೆ. 2,000 ಕೊಡಿ 3,000 ಕೊಡಿ ಅಂತ ರೈತರು. ಆಮೇಲೆ 1,000 ಕೊಟ್ಟೆ ನಾನು ಸೈನ್ ಹಾಕಲ್ಲ ಅಂತ ಹೇಳಿ ಮೇಡಮ್ ಡಿಮ್ಯಾಂಡ್ ಮಾಡ್ತಿದ್ದಾರೆ. 1,000 ಕೊಟ್ಟು ಮೇಡಮ್ ಅಲ್ಲೇ ಆಫೀಸ್ ಅಂತ ಕೇಳ್ತಾರೆ ನೋಡಿ, ಹೇಳಿದ್ದೀನಿ ವಿಡಿಯೋದಲ್ಲಿ. ರೈತರ ನೆರವಿಗಾಗಿ ಆರಂಭವಾದ ರಾಗಿ ಖರೀದಿ ಕೇಂದ್ರವೇ ಇಂದು ಲಂಚದ ಅಡ್ಡೆಯಾಗಿ ಬದಲಾಗುತ್ತಿದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. 30 ಕೆಜಿ ಮೇಡಮ್ ನಾವು ಎಲ್ಲ ಕರೆಕ್ಟಾಗಿ ಇವತ್ತೊಂದು 250 ಹಾಕಿದ್ದೀವಿ ಮೇಡಮ್. 250 ಜಾಸ್ತಿ ಅಂತ ಹೆಂಗ್ ಅನ್ಕೊಂಡ್ಬಿಡ್ತೀಯಪ್ಪ ನೀನು? ಲಾಸ್ಟ್ ಟೈಮ್ ಎಲ್ಲ 50 800 ಹಾಕೊಂಡ್ರೆ ರುದ್ರಪ್ಪರು ಹಾಕ್ಸೋತಿದ್ರು. ಬಿಡಪ್ಪ, ಇವಾಗ ರಾಗಿ ರೇಟ್ ಜಾಸ್ತಿ ಅಲ್ವೇರಪ್ಪ. ಈಗ ಮೊದ್ಲು ಇದ್ದಂಗೆ ಇರುತ್ತಾ ಹೇಳು? ಕರೆಕ್ಟಾಗಿ ಚೆನ್ನಾಗಿರೋ ರಾಗಿ ತಂದು ಒಂಚೂರು ಧೂಳಿಲ್ದಂಗೆ ಎಲ್ಲ ಮಿಷಿನ್ಗೆ ಹಾಕೊಂಡೆ ಬಂದಿದೆ ಮೇಡಮ್. ಮಿಷಿನ್ಗೆ ತೂರ್ಕೊಂಡೆ ಬಂದಿದೆ. ಅದು ನೀನು ಹೊರೇನಾರು ಹಾಕೊಂಬರ್ಬೇಕು, ಅಷ್ಟು ಇರುತ್ತೆ. 51 250 ಹಾಕಿದ್ದೀವಿ. 250 ಅಂತ ನಿಮ್ಮ ಸ್ಕೇಲಲ್ಲಿ ಹೇಳ್ತೀಯ. ನಮ್ಮ ಸ್ಕೇಲಲ್ಲಿ ನಾವು ವೇಬ್ರಿಡ್ಜಿಂದ ವೇಬ್ರಿಡ್ಜ್ ಕಳಿಸ್ಬೇಕಾದ್ರೆ ನಿಮಗೆ ಕ್ವಿಂಟಾಲ್ ಗಟ್ಟಲೆ ಚಾರ್ಟೇಜ್ ಬರುತ್ತಪ್ಪ. ಅಲ್ಲ ಏನು ಹಾಕೊಂಬರ ರೇಡ್ ಆಗ್ತಾವ ನಿಮಗೆ ನೌಕರರ ಕೈ ಕೇಳ್ತಲ್ಲ ಅಲ್ಲಿ ಹಾಕೊಂಡು 30 ಕೆಜಿ 30 ಕೆಜಿ ಚಾರ್ಟ್ ವೇಟ್ ಮೇಡಮ್ ನಾವು ಎಲ್ಲ ಕರೆಕ್ಟಾಗಿ ಇವತ್ತೊಂದು 250 ಹಾಕಿದ್ದೀವಿ ಮೇಡಮ್. 250 ಜಾಸ್ತಿ ಅಂತ ಹೆಂಗ್ ಅನ್ಕೊಂಡ್ಬಿಡ್ತೀಯಪ್ಪ ನೀನು? ಲಾಸ್ಟ್ ಟೈಮ್ ಎಲ್ಲ 50 800 ಹಾಕೊಂಡ್ರೆ ರುದ್ರಪ್ಪರು ಹಾಕ್ಸೋತಿದ್ರು. ಬಿಡಪ್ಪ, ಇವಾಗ ರಾಗಿ ರೇಟ್ ಜಾಸ್ತಿ ಅಲ್ವೇರಪ್ಪ. ಈಗ ಮೊದ್ಲು ಇದ್ದಂಗೆ ಇರುತ್ತಾ ಹೇಳು? ಕರೆಕ್ಟಾಗಿ ಚೆನ್ನಾಗಿರೋ ರಾಗಿ ತಂದು ಒಂಚೂರು ಧೂಳಿಲ್ದಂಗೆ ಎಲ್ಲ ಮಿಷಿನ್ಗೆ ಹಾಕೊಂಡೆ ಬಂದಿದೆ ಮೇಡಮ್. ಮಿಷಿನ್ಗೆ ತೂರ್ಕೊಂಡೆ ಬಂದಿದೆ. ಅದು ನೀನು ಹೊರೇನಾರು ಹಾಕೊಂಬರ್ಬೇಕು, ಅಷ್ಟು ಇರುತ್ತೆ. 51 250 ಹಾಕಿದ್ದೀವಿ. 250 ಅಂತ ನಿಮ್ಮ ಸ್ಕೇಲಲ್ಲಿ ಹೇಳ್ತೀಯ. ನಮ್ಮ ಸ್ಕೇಲಲ್ಲಿ ನಾವು ವೇಬ್ರಿಡ್ಜಿಂದ ವೇಬ್ರಿಡ್ಜ್ ಕಳಿಸ್ಬೇಕಾದ್ರೆ ನಿಮಗೆ ಕ್ವಿಂಟಾಲ್ ಗಟ್ಟಲೆ ಚಾರ್ಟೇಜ್ ಬರುತ್ತಪ್ಪ. ಅಲ್ಲ ಏನು ಹಾಕೊಂಬರ ರೇಡ್ ಆಗ್ತಾವ ನಿಮಗೆ ನೌಕರರ ಕೈ ಕೇಳ್ತಲ್ಲ ಅಲ್ಲಿ ಹಾಕೊಂಡು. ರೈತನಿಗೆ ನ್ಯಾಯ ಸಿಗುತ್ತಾ ಅಥವಾ ಈ ಪ್ರಕರಣವು ಮೌನದಲ್ಲೇ ಮುಚ್ಚಿ ಹೋಗುತ್ತಾ? ರೈತನ ಈ ಆರೋಪಕ್ಕೆ ಸಂಬಂಧಿಸಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ.